ಓಕೆ, ಇನ್ನು ಕಡೆಯ ರಾಶಿ ಮೀನ. 2025ರಲ್ಲಿ ಮೀನ ರಾಶಿಗೆ ಗುರುಬಲ ಇದೆಯಾ ಅಥವಾ ಗ್ರಹಚಾರನ? ಏನು ಹೇಳುತ್ತೆ ಗುರುಗಳೇ? ನೋಡಿ, ಅರ್ಧ ಗ್ರಹಚಾರವೂ ಹೌದು, ಅರ್ಧ ಮಟ್ಟಿಗೆ ಗುರುಬಲವೂ ಕೂಡ ಹೌದು. ಯಾಕೆ ಅರ್ಧ ಮಟ್ಟಿಗೆ ಗುರುಬಲ ಅಂತಂದರೆ, ಮೇ 15 ನಂತರ ಮೀನ ರಾಶಿಯವರಿಗೆ ಚತುರ್ಥ ಭಾವಕ್ಕೆ ಗುರು ಬಂದು ಮಧ್ಯಮ ಗುರುಬಲ ಅಂತಲೇ ಅದನ್ನು ಕನ್ಸಿಡರ್ ಮಾಡ್ತೀನಿ. ನನಗೆ ಸಿಕ್ಕಿದಂಥ ಈ 4 ರಾಶಿಗೆ ಈ ವಿಶೇಷವಾದಂಥ ಗಜಕೇಸರಿ ಯೋಗದ ಫಲವನ್ನೇ ನಾನು ಹೇಳಲೇಬೇಕಾಗುತ್ತೆ. ಯಾಕೆಂದರೆ ಆ ಗುರು 1, 4, 7, 10ರಲ್ಲಿ ಗುರು ಸಂಚಾರವಿರತಕ್ಕಂಥದ್ರಿಂದ ಖಂಡಿತವಾಗಿಯೂ ಗಜಕೇಸರಿ ಸಂಜಾತಃ ತೇಜಸ್ವಿ ಧನಧಾನ್ಯವಾನ್ ಮೇಧಾವಿ ಗುಣಸಂಪನ್ನ ಸರ್ವಪ್ರಿಯಕರೋ ಭವೇತ್. ವಿಶೇಷವಂತ ಶುಭಫಲ ಈ ಮೀನರಾಶಿಯವರಿಗೆ ಚಿಂತನೆಯನ್ನು ಮಾಡ್ಬೋದು. ಯಾಕೆಂದರೆ ಲಗ್ನಾಧಿಪತಿಯಾಗಿ ಕರ್ಮಾಧಿಪತಿಯಾಗಿ ಅವನು ಚತುರ್ಥ ಭಾವದಲ್ಲಿ ಸುಖ ಸ್ಥಾನದಲ್ಲಿ ನಿಂತು ಶುಭವನ್ನೇ ಸೂಚಿಸ್ತಾ ಇದ್ದಾನೆ. ಗುರುವಿನ ಸಂಪೂರ್ಣವಾದಂತಹ ಅನುಗ್ರಹ ಮೀನರಾಶಿಯವರಿಗಿದ್ದರೂ ಕೂಡ ಅರ್ಧ ಭಾಗದ ನಂತರದಲ್ಲಿ ಶನಿ ಜನ್ಮವನ್ನು ಪ್ರವೇಶ ಮಾಡ್ತಾನೆ. ಶ್ರೀಧರ ಭಟ್ಟಾಚಾರ್ಯರು ಈಗ ಮಾತ್ರ ಹೇಳಿದ್ರು, ಆ ಶನಿಯು ಜನ್ಮಕ್ಕೆ ಬಂದರೆ ಯಾವೆಲ್ಲ ರೀತಿಯಂತಹ ಸಮಸ್ಯೆಗಳನ್ನು ಕೊಡ್ತಾನೆ ಅಂತ. ಅಂತಹ ಒಂದು ಫಲ ಅವರಿಗೆ ಈ ಒಂದು ವರ್ಷ ಮಾರ್ಚ್ 29ರ ನಂತರ ಪ್ರಾರಂಭವಾಗುತ್ತೆ. 2.5 ವರ್ಷಗಳು, ಅದರಲ್ಲಿ ಈ 2025 ಕೂಡ 1 ವರ್ಷ ಇರುತ್ತೆ. ಹಾಗಿದ್ರೆ ಅಂತಹ ಈ ಶನಿಯ ಒಂದು ಪ್ರಭಾವದಿಂದ ವಿಪರೀತವಾದಂತಹ ಒಂದು ಕಷ್ಟ ಕೋಟಲಿಗೆ ಅವರ ಜೀವನ ಆಳ್ತಕ್ಕಂಥದ್ದು ಕಾರಣವಾಗಬಹುದು. ಇನ್ನು ಖರ್ಚು ವೆಚ್ಚಗಳು ಕೂಡ ವಿಪರೀತವಾಗಿರುತ್ತೆ. ಖರ್ಚಿಗೆ ಆದಷ್ಟು ಕಡಿವಾಣವನ್ನೇ ಹಾಕ್ತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೂಡ ಕೊಡ್ತಾ, ವರ್ಷದ ಮಧ್ಯದಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಒತ್ತಡದ ಒಂದು ಸ್ಥಿತಿಗತಿಗಳಲ್ಲಿರುತ್ತೆ. ಒಂದು ಸ್ವಲ್ಪವೂ ಕೂಡ ಟೈಮೇ ಇರೋದಿಲ್ಲ. ವಿಪರೀತವಾದಂಥ ಟೆನ್ಷನ್ ಪರಿಸ್ಥಿತಿಯನ್ನೇ ಅನುಭವಿಸ್ತಾ ಇರ್ತೀರಿ ಸದಾಕಾಲ. ಹಾಗಾಗಿ ದೋಷಗಳ ಪರಿಹಾರವಾಗಬೇಕು. ದೈವಾನುಗ್ರಹ ಹೇಳ್ತಕ್ಕಂಥದ್ದು 2025ರಲ್ಲಿ ನಿಮಗೆ ದೊರಕಲೇಬೇಕು ಅಂತಂದರೆ ಮೂಲತಃ ಹೇಳ್ತೇನೆ, ಆಂಜನೇಯನ ಆರಾಧನೆ, ಶನಿ ಆರಾಧನೆ, ಆ ಒಂದು ಈಶ್ವರನ ಅಂಶವೇ ಈ ಶನಿ ಪರಮಾತ್ಮನಾದ್ದರಿಂದ ವಿಶೇಷವಾಗಿ ಈಶ್ವರ ಆರಾಧನೆಯನ್ನು ಹೆಚ್ಚಾಗಿ ಮಾಡಿಕೊಳ್ಳಿ. ಎಲ್ಲಾದರೂ ಈಶ್ವರನ ಸನ್ನಿಧಾನ ಮನೆಯ ಸಮೀಪದಲ್ಲಿದ್ದರೆ ಪ್ರತಿನಿತ್ಯ ಹೋಗಿ ಬಿಲ್ಲೋಪತ್ರೆಯನ್ನು ತೆಗೆದುಕೊಂಡು ಹೋಗಿ ಕೊಡ್ತಕ್ಕಂಥದ್ದು, ಅಥವಾ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ಕ್ಷೀರಾಭಿಷೇಕ ಅಥವಾ ಜಲಾಭಿಷೇಕ ಅಥವಾ ರುದ್ರಾಭಿಷೇಕ, ಈ ರೀತಿಯಂತಹ ಈಶ್ವರನ ಆರಾಧನೆಯಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳಿ. ಇದೆಲ್ಲ ಸಾಧ್ಯ ಇಲ್ಲ ಸ್ವಾಮಿ ಅಂದರೆ ಸೋಮವಾರ ಕನಿಷ್ಠ ಪಕ್ಷ ಆ ಒಂದು ಈಶ್ವರನಿಗೆ ಭಕ್ತಿಪೂರ್ವಕವಾಗಿ ಉಪವಾಸಾದಿ ವ್ರತಗಳನ್ನು ಕೂಡ ಮಾಡಿಕೊಂಡು ಕೂಡ ಆ ಈಶ್ವರ ಅನುಗ್ರಹವನ್ನು ಶನಿಯ ಅನುಗ್ರಹವನ್ನು ಕೂಡ ಪಡೆದುಕೊಂಡು ಧನ್ಯರಾಗಬಹುದು ಅಂತ ಸೂಚಿಸ್ತೇವೆ. ಓಕೆ, 12 ರಾಶಿಗಳಿಗಿರುವಂತಹ ಶುಭ ಫಲ, ಅಶುಭ ಫಲಗಳನ್ನ ತಿಳಿಸ್ಕೊಟ್ರಿ. ಜೊತೆಗೆ ಅದಕ್ಕೆ ಮಾಡ್ಕೊಳ್ಬಹುದಾದಂತಹ ಪರಿಹಾರವನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ರಿ. ಮೂವರಿಗೂ ಕೂಡ ಕಮಲಾಕರ್ ಭಟ್ ಗುರುಜಿ, ಶ್ರೀಧರ ಭಟ್ಟಾಚಾರ್ಯ ಗುರುಜಿ, ಶ್ರೀರಾಮ್ ಗುರುಜಿ, ಧನ್ಯವಾದಗಳು ತಮಗೆ. ನಮಸ್ಕಾರ. ಓಕೆ, ರಾಜ್ಯ, ದೇಶ ಮತ್ತು ಜಗತ್ತಿನಲ್ಲಿ ಯಾವ ರೀತಿ 2025ರ ಪ್ರಭಾವ ಇರುತ್ತೆ ಅನ್ನೋದನ್ನ ಬಹಳ ಉತ್ತಮವಾಗಿ ನಮ್ಮ ಗುರುಗಳು ತಿಳಿಸ್ಕೊಟ್ರು. ಹಾಗೆ ಗುರುಗಳು ಹೇಳಿದಂತಹ ಎಲ್ಲ ಪರಿಹಾರವನ್ನು ಕೂಡ ನೀವು ಮಾಡ್ಕೊಳ್ಳೋ ಮೂಲಕವಾಗಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೆನಪಿಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.